ನಮಸ್ಕಾರ. ಇವತ್ತು ನಾನು ರಾಮದೇವರ ಬೆಟ್ಟನ ಎಕ್ಸ್ಪ್ಲೋರ್ ಮಾಡಕ್ ಹೊರಟಿದ್ದೀನಿ. ಬನ್ನಿ ಶುರು ಮಾಡೋಣ. ಹೋಗ್ತಾ ದಾರಿಲಿ ಮಂಚನಬೆಲೆ ಡ್ಯಾಮ್ ರೋಡ್ನಲ್ಲೇ ಹೋಗೋದು. ಅಲ್ಲಿ ಎದುರುಗಡೆ ರೋಡ್ ಕಾಣಿಸ್ತಿದ್ಯಲ್ಲ, ಮುಂಚೆ ಜನರು ಅದೇ ದಾರಿಲೇ ಹೋಗಿ ಮಂಚನಬೆಲೆ ಜಲಾಶಯದಲ್ಲಿ ಈಜಾಡ್ತಿದ್ರು. ಬಟ್ ಆವಾಗ ಸ್ವಲ್ಪ ಜನ ಜೀವನೂ ಕಳ್ಕೊಂಡಿದ್ದಾರೆ. ಅದಕ್ಕಾಗಿ ಇವಾಗ ಅಲ್ಲಿ ಅಷ್ಟು ಹತ್ರ ಬಿಡೋದಿಲ್ಲ. ಮಂಚನಬೆಲೆ ಜಲಾಶಯ ಹೇಗೆ ಉಗಮ ಆಯಿತು, ಆಮೇಲೆ ಈ ನೀರೆಲ್ಲನೂ ಒಬ್ಬ ಋಷಿದು ಬೆವರು ಅಂತಾರೆ. ಇದನ್ನೆಲ್ಲ ನೀವು ತಿಳ್ಕೋಬೇಕು ಅಂದರೆ ಇದ್ರ ಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅದನ್ನು ಕೂಡ ನೋಡ್ಬೋದು. ಇಲ್ಲಿ ಸ್ವಲ್ಪ ಹೊತ್ತು ನಿಂತು ನಾವು ರಾಮದೇವರ ಬೆಟ್ಟಕ್ಕೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ರಾಮದೇವರ ಬೆಟ್ಟ ಬೆಂಗಳೂರಿಂದ ಸುಮಾರು 50 ಕಿಲೋಮೀಟರ್ ಆಗುತ್ತೆ. ಇದು ರಾಮನಗರ ತಿಬ್ಬೇಗೌಡನ ದೊಡ್ಡಿಲಿ ಬರೋದು. ಇವಾಗ ನಾವು ರಾಮದೇವರ ಬೆಟ್ಟನ ರೀಚ್ ಆಗಿದ್ದೀವಿ. ಇಲ್ಲಿಗೆ ಎಂಟ್ರಿ ಚಾರ್ಜಸ್ ಕೂಡ ಇರುತ್ತೆ. ಅದನ್ನ ನಾನಿಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ, ನೋಡ್ಬೋದು ನೀವು. ಮಕ್ಕಳಿಗೆ ಸಪ್ರೇಟ್ ಇರುತ್ತೆ, ಹಾಗೆ ಅಡಲ್ಟ್ಸ್ಗೆ ಸಪ್ರೇಟ್ ಇರುತ್ತೆ, ನೋಡ್ಕೋಬೋದು ನೀವಿಲ್ಲಿ. ಈಗ ಒಳಗೆ ಹೋಗಿ ಏನೇನಿದೆ ಅಂತ ನೋಡೋಣ ಬನ್ನಿ. ಆಮೇಲೆ ಇಲ್ಲಿ ಪಾರ್ಕಿಂಗಿಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ತುಂಬಾ ಸ್ಪೇಸ್ ಇದೆ ಪಾರ್ಕ್ ಮಾಡೋಕ್ಕೆ ವೆಹಿಕಲ್ಸ್ನ. ಹಾಗೆ ಇವರು ಪಾರ್ಕಿಂಗ್ ಕೂಡ ಚಾರ್ಜಸ್ ತಗೋತಾರೆ. ಈ ಬೋರ್ಡ್ ಮೇಲೆ ಏನು ಬರೆದಿದೆ ಅಂದರೆ, ಈ ರಾಮದೇವ್ರ ಬೆಟ್ಟ ಇಡೀ ದಕ್ಷಿಣ ಭಾರತದಲ್ಲೇ ಏಕೈಕ ರಣಹದ್ದು ಸಂತಾನೋತ್ಪತ್ತಿ ಮಾಡುವ ಪ್ರದೇಶ ಆಗಿದೆ. ರಾಮಾಯಣದಲ್ಲಿ ರಾವಣ ಸೀತೆಯನ್ನ ಅಪಹರಿಸಿಕೊಂಡು ಹೋಗುವಾಗ ಸೀತೆಯನ್ನ ಕಾಪಾಡಲು ಜಟಾಯು ರಾವಣನ ಜೊತೆ ಹೋರಾಡುವಾಗ ಅದಕ್ಕೆ ಗಾಯ ಆದ್ರೂ ರಾಮನಿಗೆ ಹೇಳೋವರೆಗೂ ಉಸಿರು ಬಿಗಿ ಹಿಡಿದು ಆಮೇಲೆ ಪ್ರಾಣನ ಬಿಡುತ್ತೆ. ಇಲ್ಲಿ ಜಟಾಯುವಿನ ಪಾತ್ರ ತುಂಬಾ ಪ್ರಮುಖವಾದದ್ದು. ಜಟಾಯುವಿನ ಸಹೋದರನಾದ ಸಂಪಾತಿ ಸೀತೆ ಅಶೋಕವನದಲ್ಲಿದ್ದಾಳೆ ಅಂತ ಪತ್ತೆ ಹಚ್ಚಿ ರಾಮನಿಗೆ ಸಹಾಯ ಮಾಡಿತು. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇಬ್ಬರು ಅಸುರರ ವಧೆಯಾಗಿದೆ, ಸುಖಾಸುರ ಮತ್ತು ಕಾಕಾಸುರ ಅಂತ. ಮೊದಲನೇದಾಗಿ ನಾನು ನಿಮಗೆ ಸುಖಾಸುರನ ಕಥೆಯನ್ನ ಇವತ್ತು ಪರಿಚಯಿಸ್ತೀನಿ. ರಾಮದೇವ್ರ ಬೆಟ್ಟದಲ್ಲಿ ಸುಖಾಸುರನ ವಧೆ ಹೇಗಾಯಿತು ಅಂದರೆ, ರಾಮ ರಾವಣನ ಸಂಹಾರ ಮಾಡಿ ಅಯೋಧ್ಯೆಗೆ ಹೊರಟಿರ್ತಾನೆ. ಈ ಸಂದರ್ಭದಲ್ಲಿ ಸುಗ್ರೀವನಿಗೆ ರಾಮನ ಮೇಲೆ ತುಂಬ ಭಕ್ತಿ ಹೆಚ್ಚಾಗಿ ರಾಮನನ್ನ ದಿನನಿತ್ಯ ಪೂಜೆ ಮಾಡಬೇಕು ಅಂದ್ಕೊಂಡು ಒಂದೇ ಕಲ್ಲಿನ ಮೇಲೆ ರಾಮ, ಲಕ್ಷ್ಮಣ, ಸೀತೆ ಹಾಗೂ ಹನುಮಂತನ ಕೆತ್ತನೆಯನ್ನ ಮಾಡ್ತಾನೆ. ಈ ಕೆತ್ತನೆಯನ್ನ ಸುಗ್ರೀವ ಕಿಷ್ಕಿಂಧೆಗೆ ತಗೊಂಡು ಹೊರಟಿರ್ಬೇಕಾದ್ರೆ ಅವನಿಗೆ ಒಂದು ಆಕಾಶವಾಣಿ ಕೇಳಿಸುತ್ತೆ. ಅದು ಏನಂದರೆ, ಈ ರಾಮದೇವ್ರ ಬೆಟ್ಟದಲ್ಲಿ ಮಹರ್ಷಿಗಳು ತಪಸ್ಸನ್ನು ಮಾಡ್ತಿರ್ತಾರೆ. ಅವ್ರಿಗೆ ಒಬ್ಬ ಅಸುರ ಸುಖಾಸುರ ಅಂತ ತುಂಬಾ ಕಾಟ ಕೊಡ್ತಿರ್ತಾನೆ. ಅದಕ್ಕೆ ಅವನ ಸಂಹಾರ ಮಾಡುವಂಥ ಒಂದು ಆಕಾಶವಾಣಿ ಕೇಳಿಸಿರುತ್ತೆ. ಅದಕ್ಕೆ ಅಲ್ಲಿ ಸುಗ್ರೀವ ಸುಖಾಸುರನ ಸಂಹಾರ ಮಾಡ್ತಾನೆ. ಆಮೇಲೆ ಸುಖಾಸುರ ಹಂದಿಗುಂದಿಯಲ್ಲಿ ಒಂದು ಕಲ್ಲಾಗೋಗಿದ್ದಾನೆ ಅನ್ನೋ ನಂಬಿಕೆ ಇದೆ. ಈ ಹಂದಿಗುಂದಿ ಪ್ರದೇಶ ರಾಮದೇವ್ರ ಬೆಟ್ಟದಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಈ ರಾಮದೇವ್ರ ಬೆಟ್ಟದಲ್ಲಿ ವಿಸ್ಮಯವಾದ ವಿಷಯ ಏನು ಅಂದರೆ, ಸುಗ್ರೀವನ ಕೆತ್ತನೆಯನ್ನ ಕೂಡ ನೋಡ್ಬೋದು ನೀವು. ರಾಮ ವನವಾಸದ ಟೈಮಲ್ಲಿ ಈ ಜಾಗದಲ್ಲೇ ಸ್ವಲ್ಪ ದಿನ ಇದ್ದ ಅಂತ ಅಂತಾರೆ. ರಾಮ ಸ್ವಲ್ಪ ಹೊತ್ತು ಮಲಗಿರ್ಬೇಕಾದ್ರೆ ಸೀತೆನೂ ಅವನ ಪಕ್ಕದಲ್ಲೇ ಕೂತಿರ್ತಾಳೆ. ಆಗ ಏನಾಗುತ್ತೆ ಅಂದರೆ, ಅಸುರ ಕಾಗೆಗಳ ರಾಜ ಕಾಕಾಸುರ ಬಂದು ಸೀತೆನ ಅಟ್ಯಾಕ್ ಮಾಡ್ತಾನೆ. ಆಗ ಸೀತೆಗೆ ಎಷ್ಟೇ ನೋವಾದ್ರೂ ತಡ್ಕೋತಾಳೆ, ಯಾಕಂದರೆ ರಾಮನಿಗೆ ಎಚ್ಚರ ಆಗಬಾರ್ದು, ನಿದ್ದೆ ಮಾಡಲಿ ಅಂತ. ಆದ್ರೂ ಹೇಗೋ ಸೀತೆ ರಕ್ತ ಒಂಚೂರು ರಾಮನ ಮೇಲೆ ಬಿದ್ದೋಗುತ್ತೆ. ಆಗ ರಾಮನಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆಗಿ ಸೀತೆಗಾಗಿರೋ ಗಾಯನ ನೋಡ್ಬಿಟ್ಟು ತುಂಬಾ ಕೋಪ ಮಾಡ್ಕೋತಾನೆ. ಆಗ ಅಲ್ಲೇ ಇದ್ದ ಸ್ವಲ್ಪ ಗರಿಕೆಗಳನ್ನು ತಗೊಂಡು ಒಂದು ಬಾಣನ ತಯಾರಿಸ್ಕೋತಾನೆ. ಆಮೇಲೆ ಬಾಣನ ಕಾಕಾಸುರನ ಮೇಲೆ ಪ್ರಯೋಗ ಮಾಡಕ್ಕೆ ಹೊರಡ್ತಾನೆ. ಆಗ ಕಾಕಾಸುರನಿಗೆ ವಿಪರೀತ ಭಯ ಆಗ್ಬಿಟ್ಟು ಬ್ರಹ್ಮದೇವರು ಹಾಗೆ ಶಿವನ ಹತ್ರ ಓಡೋಗಿ ನನ್ನನ್ನು ಕಾಪಾಡಿ ಅಂತ ಬೇಡ್ಕೋತಾನೆ. ಆದರೆ ಅವರಿಬ್ಬರು, ನೀನು ವಾಪಸ್ಸು ರಾಮನ ಹತ್ರನೇ ಹೋಗಿ ಅವನ ಹತ್ರ ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ. ಆಗ ವಾಪಸ್ ಕಾಕಾಸುರ ಬಂದು ರಾಮನ ಹತ್ರ ಕ್ಷಮೆನ ಕೇಳ್ತಾನೆ.
ರಾಮ ಕ್ಷಮಿಸ್ತಾನೆ. ಆದರೆ ಕಾಕಾಸುರನ ಒಂದು ದೇಹದ ಭಾಗನ ಈ ಬಾಣಕ್ಕೆ ಕೊಡಬೇಕು ಅಂತ ರಾಮ ಹೇಳ್ತಾನೆ. ಆಗ ಕಾಕಾಸುರ ಅವನ ಎಡಗಣ್ಣನ್ನ ಈ ಬಾಣಕ್ಕೆ ಸ್ಯಾಕ್ರಿಫೈಸ್ ಮಾಡ್ತಾನೆ. ಸೈನ್ಸ್ ಹೇಳೋದೇನೆಂದರೆ ಕಾಗೆಗಳಿಗೆ ಒಂದು ಕಣ್ಣಿಂದ ನೋಡಿದ್ರೆ ತುಂಬ ಕ್ಲಿಯರ್ ಆ್ಯಂಡ್ ಪವರ್ಫುಲ್ಲಾಗಿ ಕಾಣುತ್ತೆ. ಅಂದರೆ ಅದಕ್ಕೆ ಮೋನೋಕ್ಯುಲರ್ ವಿಷನ್ ಅಂತಾರೆ. ಈ ರಾಮದೇವ್ರ ಬೆಟ್ಟದಲ್ಲಿ ಇದುವರೆಗೂ ಒಂದು ಕಾಗೆ ಕಾಣಿಸ್ಕೊಂಡಿಲ್ವಂತೆ. ಮೇ ಬಿ ಈ ಕಥೆನೇ ರೀಸನ್ ಇರಬೇಕು. ಇನ್ನೊಂದು ವಿಷಯ ಏನು ಅಂದರೆ 16ನೇ ಶತಮಾನದಲ್ಲಿ ಕೆಂಪೇಗೌಡ ಅವರು ಇಲ್ಲಿರೋ ದೇವಸ್ಥಾನಗಳನ್ನೆಲ್ಲ ರೆನೋವೇಟ್ ಮಾಡಿಸಿದ್ರಂತೆ. ಇವಾಗ ಇಲ್ಲಿ ಸ್ಟ್ರಕ್ಚರ್ಸ್ನ ನೋಡ್ತಾ ಇದ್ದೀರಲ್ಲ ದೇವಸ್ಥಾನಗಳದ್ದು, ಇದನ್ನೆಲ್ಲ 1990ರಲ್ಲಿ ರಿನೋವೇಟ್ ಮಾಡಿರೋದು. ಇವಾಗ ಪಟ್ಟಾಭಿರಾಮನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ಬೆಟ್ಟದಲ್ಲಿ ಸುಮಾರು ಒಂದು 450 ಮೆಟ್ಲುಗಳಿರ್ಬೋದು ಅಂತಾರೆ. ಇಲ್ಲಿ ತನಕ ಹತ್ತು ಬರೋವರೆಗೂ ನಮಗೇನು ಬಿಸಿಲು ಅನಿಸ್ಲಿಲ್ಲ, ಯಾಕಂದರೆ ತುಂಬಾ ಮರಗಳಿದ್ವು ನೆರಳಾಗಿ. ಇಲ್ಲಿರೋ ದೇವಸ್ಥಾನಗಳಲ್ಲಿ ಇದೊಂದೇ ದೇವಸ್ಥಾನದಲ್ಲಿ ನಮಗೆ ದರ್ಶನ ಸಿಕ್ಕಿದ್ದು. ಇದೇ ದೇವಸ್ಥಾನ ನಾನು ಹೇಳಿದ್ದು. ರಾಮ ಲಕ್ಷ್ಮಣ ಸೀತೆ ಮತ್ತು ಆಂಜನೇಯನ ಕೆತ್ತನೆನ ಒಂದೇ ಕಲ್ಲಲ್ಲಿ ಮಾಡಿರೋದು ಅಂತ. ಇದನ್ನ ಕಿಷ್ಕಿಂಧೆಯ ರಾಜ ಸುಗ್ರೀವನೇ ಮಾಡಿರೋದು. ಇವಾಗ ರಾಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ರಾಮೇಶ್ವರ ದೇವಸ್ಥಾನದ ಹಿಂದೆನೂ ಒಂದು ಕತೆ ಇದೆ. ಅದೇನಂದ್ರೆ ವನವಾಸದ ಟೈಮಲ್ಲಿ ರಾಮ ಶಿವನ ಆರಾಧನೆ ಮಾಡಬೇಕು ಅಂತ ಒಂದು ಶಿವಲಿಂಗನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಾನೆ ಅಂತಾರೆ. ಅದೇ ಇಲ್ಲಿರೋ ಶಿವಲಿಂಗ. ಈ ಕೊಳ ಏನು ನೋಡ್ತಾ ಇದ್ದೀರಾ ಇಲ್ಲಿ ನೀವು, ಇದನ್ನ ರಾಮತೀರ್ಥ ಅಂತ ಕರೀತಾರೆ. ಬಟ್ ಅಲ್ಲಿ ಕೆಳಗಡೆ ಯಾರನ್ನೂ ಬಿಡೋದಿಲ್ಲ ಹೋಗಕ್ಕೆ. ಈ ನೀರು ಎಷ್ಟೇ ಬಿಸಿಲು ಬಂದರೂ ಬತ್ತೇ ಹೋಗಲ್ವಂತೆ. ಅಂದರೆ ಎಷ್ಟು ಆಳ ಇರಬೇಕು ಲೆಕ್ಕ ಹಾಕ್ಕೊಳ್ಳಿ ನೀವೇ. ಇದ್ರ ಆಳನ ಇನ್ನೂ ಯಾರೂ ಕಂಡಿಡ್ದಿಲ್ಲ. ಇವಾಗ ಈ ಕೊಳ ಹೇಗೆ ಆಯಿತು ಅಂತ ತಿಳ್ಕೊಳ್ಳೋಣ. ಸೀತೆಗೆ ತುಂಬ ಬಾಯಾರಿಕೆ ಆಗಿದ್ದಾಗ ರಾಮ ಒಂದು ಬಾಣನ ಹೂಡಿ ಈ ಕೊಳನ ಮಾಡದ್ನಂತೆ. ಈ ಕೊಳದಲ್ಲಿ ತುಂಬಾನೇ ಔಷಧಿ ಗುಣಗಳು ಇದೆಯಂತೆ. ಈ ನೀರಿಗೆ ವಾಸಿನೇ ಆಗದೇ ಇರೋವಂತಹ ಕಾಯಿಲೆಗಳನ್ನ ಹೋಗ್ಸೋ ಪವರ್ ಇದೆಯಂತೆ. ಈ ಕೊಳದ ಹಿಂದೆ ಒಂದು ಪುಟ್ಟ ಕತೆ ಲಿಂಕ್ ಆಗಿದೆ. ಅದೇನಂದ್ರೆ ಸೀತೆ ಸ್ನಾನ ಮಾಡ್ತಿರ್ಬೇಕಾದ್ರೆ ಸಪ್ತ ಋಷಿಗಳು ಬೆಟ್ಟದ ಮೇಲಿಂದ ತಪಸ್ನ ಮುಗಿಸಿ ಬರ್ತಿರ್ತಾರೆ. ಆವಾಗ ಬೈ ಮಿಸ್ಟೇಕ್ ಆಗಿ ಸೀತೆನ ನೋಡ್ಬಿಡ್ತಾರೆ. ಆಗ ಸೀತೆಗೆ ಕೋಪ ಬಂದು ಸಪ್ತ ಋಷಿಗಳಿಗೆ ನೀವು ಇಲ್ಲೇ ಕಲ್ಲಾಗಿ ಹೋಗಿ ಅಂತ ಶಾಪ ಕೊಟ್ಬಿಡ್ತಾಳೆ. ಈ ಸಪ್ತ ಕಲ್ಗಳನ್ನ ನೀವು ಈ ಕೊಳದ ಎದುರುಗಡೆನೆ ನೋಡ್ಬೋದು. ಇದನ್ನ ಸಪ್ತ ಋಷಿಗಳ ತಪೋಭೂಮಿ ಹಾಗೂ ಶೋಲೆ ಬೆಟ್ಟ ಅಂತ ಕರೀತಾರೆ. ರಾಮೇಶ್ವರ ಟೆಂಪಲ್ ಇಂದ ಇನ್ನೊಂದು ವ್ಯೂ ಪಾಯಿಂಟ್ ಕಾಣುತ್ತೆ. ಅದನ್ನ ನೋಡಕ್ ಹೋಗೋಣ ಬನ್ನಿ ಇವಾಗ. ಇದೇ ಫಸ್ಟ್ ವ್ಯೂ ಪಾಯಿಂಟು. ಇಲ್ಲಿಂದನೂ ಸುಮಾರು ಬೆಟ್ಟಗಳು ಕಾಣ್ತವೆ.
ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಕೋಟೆ ಆಂಜನೇಯನ ದೇವಸ್ಥಾನಕ್ಕೆ ಹೊರಟ್ವಿ. ಪಟ್ಟಾಭಿರಾಮ ದೇವಸ್ಥಾನದ ರೈಟ್ ಸೈಡ್ಗೆ 2 ದಾರಿಗಳಿದಾವೆ. ಈ ಕಡೆ ಹೋದರೆ ಕೋಟೆ ಆಂಜನೇಯ ಸ್ವಾಮಿನ ನೋಡ್ಬೋದು, ಮತ್ತು ಈ ಕಡೆ ಹೋದರೆ ಸುಗ್ರೀವನ ಕೆತ್ತನೆ ಹಾಗೂ ರಾಮದೇವರ ಬೆಟ್ಟದ ಟಾಪ್ ವ್ಯೂ ಪಾಯಿಂಟ್ ನೋಡ್ಬೋದು. ಇವಾಗ ನಾವು ಫಸ್ಟು ಕೋಟೆ ಆಂಜನೇಯ ಸ್ವಾಮಿನ ನೋಡೋಣ. ಈ ಬೆಟ್ಟದಲ್ಲಿ ನೀವು 5 ಆಂಜನೇಯನ ಕೆತ್ತನೆಗಳನ್ನ ನೋಡ್ಬೋದು. ಈ ಕೆತ್ತನೆಗಳಲ್ಲಿ ಗದೆ ಅಥವಾ ದ್ರೋಣಗಿರಿ ಪರ್ವತನ ಇವನು ಹಿಡ್ಕೊಂಡಿಲ್ಲ, ಆದರೆ ಅಭಯಹಸ್ತದ ಕೆತ್ತನೆಯಲ್ಲಿ ನೋಡ್ಬೋದು. ಇದರ ಅರ್ಥ ಏನಂದ್ರೆ ಭಕ್ತಾದಿಗಳನ್ನ ಇಲ್ಲೇ ಇದ್ದು ಕಾಪಾಡ್ತೀನಿ ಅಂತ. ಇಲ್ಲೇ ಹೋಗ್ತಾ ವೇಣುಗೋಪಾಲನ್ ದರ್ಶನ ಕೂಡ ತಗೊಂಡು ಹೋಗ್ಬೋದು ನೀವು. ಇಲ್ಲೆಲ್ಲ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು, ಯಾಕೆ ಅಂದರೆ ತುಂಬ ಕಲ್ಗಳಿದಾವೆ ಇಲ್ಲಿ. ಗ್ರಿಪ್ ಆಗಿರೋ ಅಂತಹ ಶೂಸು ಇಲ್ಲ ಸ್ಲಿಪ್ಪರ್ಸ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಸ್ಲಿಪ್ ಆಗುತ್ತೆ. ನನಗೂ ಸ್ವಲ್ಪ ಸ್ಲಿಪ್ ಆಯಿತು, ಆದರೂ ಹೆಂಗೋ ಬ್ಯಾಲೆನ್ಸ್ ತಗೊಂಡು ಹೋದೆ, ಏನೂ ಆಗಲಿಲ್ಲ. ನೀವು ರಾಮದೇವ್ರ ಬೆಟ್ಟನ ನೋಡಿ ಸುಸ್ತಾಗಿದ್ದೀರಾ, ಒಂದಿನ ರೆಸ್ಟ್ ಬೇಕು ಅಂದರೆ ನೀವು ನೈಟ್ ಸ್ಟೇ ಕೂಡ ಮಾಡ್ಬೋದು. ಇಲ್ಲೇ 4.5 ಕಿಲೋಮೀಟರ್ಸ್ ಅಲ್ಲಿ SVS ಲಾಡ್ಜ್ ಅಂತ ಇದೆ. ನೀವು ಅಲ್ಲಿ ಸ್ಟೇ ಮಾಡಿಬಿಟ್ಟು ಮಾರನೇ ದಿನ ಬೇಕಾದರೆ ಸಾವಂದುರ್ಗನ ನೋಡಿಕೊಂಡು ಹೋಗ್ಬೋದು. ಇವಾಗ ಹೋಗ್ತಾ ಇರೋ ಆಂಜನೇಯನ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ಈ ಆಂಜನೇಯನ ಮೂರ್ತಿ ಉತ್ತರಾಭಿಮುಖವಾಗಿದೆಯಂತೆ. ಈ ದೇವಸ್ಥಾನ 700 ವರ್ಷಗಳ ಹಿಂದೆಯಿಂದ ಇದ್ರೂ ಪೂಜೆಗಳು ನಡೀತಿರ್ಲಿಲ್ವಂತೆ. ನಿಧಿ ಆಸೆಗೆ ಇಲ್ಲಿರೋ ಗರುಡಗಂಬನ ಬೀಳಿಸ್ಬಿಟ್ಟಿದ್ರಂತೆ, ಅದಕ್ಕೆ ಈ ಗರುಡಗಂಬ ಇಷ್ಟು ಚಿಕ್ಕದಾಗಿರೋದು. ಈ ಕಡೆ ರೂಟ್ ಇಲ್ಲ ಅನಿಸುತ್ತೆ, ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಇಲ್ಲಿ. ಇಂಥ ರೂಟ್ಗಳಲ್ಲೆಲ್ಲ ಹೋಗಬೇಡಿ, ಯಾಕಂದರೆ ರೂಟ್ಸ್ ಮಿಸ್ ಆಗೋ ಚಾನ್ಸಸ್ ಅಂತೂ ತುಂಬ ಇರುತ್ತೆ. ಕೋಟೆ ಆಂಜನೇಯನ ದರ್ಶನ ಮಾಡಿಕೊಂಡು ನಾವು ಹೊರಟ್ವಿ. ಈ ಕಡೆ ದಾರಿ ಇಲ್ಲ, ಮತ್ತೆ ನಾವು ವಾಪಸ್ ಬಂದಿದ್ದ ರೂಟಲ್ಲೇ ಹೋಗಬೇಕು. ಇಲ್ಲಿ ಬರ್ತಾ ನೀವು ವೇಣುಗೋಪಾಲ ಸ್ವಾಮಿನ ಕೂಡ ನೋಡ್ಬೋದು. ಪಕ್ಕದಲ್ಲೇ ಆಂಜನೇಯ ನಮಸ್ಕರಿಸ್ತಾ ಇರೋ ಹಾಗೆ ಒಂದು ಕೆತ್ತನೆ ಇದೆ. ಈಗ ನಾವು ಈ ರೂಟಲ್ಲಿ ಹೋಗಿದ್ವಲ್ಲ, ಇವಾಗ ಈ ಕಡೆ ಹೋಗಬೇಕು. ಈ ದಾರಿಲಿ ಹೋದರೆ ನೀವು ಸುಗ್ರೀವನ ಕೆತ್ತನೆಯನ್ನು ನೋಡ್ಬೋದು. ಆ ಕಡೆ ಪಟ್ಟಾಭಿರಾಮನ್ ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ. ಅಲ್ಲಲ್ಲೇ ಹೋಗ್ತಾ ಹೋಗ್ತಾ ಎಷ್ಟೊಂದು ವ್ಯೂ ಪಾಯಿಂಟ್ಸ್ ಸಿಗ್ತವೆ, ಚಿಕ್ಕ ಚಿಕ್ಕವು, ನೋಡ್ಕೊಂಡು ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ.
ಇಲ್ಲೂ ಒಂದು ವ್ಯೂ ಪಾಯಿಂಟ್ ಇದೆ ನೋಡಿ. ಹತ್ತು ಸಾಕಾಗೋಯ್ತಪ್ಪ. ಪೊಲೀಸರು ಇಲ್ಲಿ ರೌಂಡಿಂಗ್ಸ್ ಬಂದಿದ್ರು ಅನ್ಸುತ್ತೆ. ಇದು ಇನ್ನೊಂದು ವ್ಯೂ ಪಾಯಿಂಟು. ಇಲ್ಲಿಂದ ರಾಮೇಶ್ವರ ದೇವಸ್ಥಾನ ಹಾಗೆ ಪಟ್ಟಾಭಿರಾಮನ್ ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ. ರಾಮದೇವ್ರ ಬೆಟ್ಟಕ್ಕೆ ಬಂದರೆ ತುಂಬಾ ನಡಿಬೇಕಾಗುತ್ತೆ. ಕೊನೆಗೂ ಇಲ್ಲಿ ಸುಗ್ರೀವನ್ ಕೆತ್ತನೆ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಎದುರುಗಡೆ. ಇದೇ ಸುಗ್ರೀವನ ಕೆತ್ತನೆ. ಟಾಪ್ ವ್ಯೂಗೆ ಇಲ್ಲಿಂದ ಮೆಟ್ಲುಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ ನೋಡಿ. ತುಂಬಾ ಎತ್ತರವಾಗಿದೆ ಇದು. ಹತ್ತೋದು ಸ್ವಲ್ಪ ಕಷ್ಟ ಆಗುತ್ತೆ. ಮಕ್ಕಳೆಲ್ಲ ಇಲ್ಲಿ ಹತ್ತೋದಂತೂ ತುಂಬ ಕಷ್ಟ. ವಯಸ್ಸಾದವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಇದೇ ನಮಗೆ ಲಾಸ್ಟ್ ಸಿಗೋ ವ್ಯೂ ಪಾಯಿಂಟು. ಇಲ್ಲಿ ಮೇಲಿಂದ ಎಷ್ಟೊಂದು ಬೆಟ್ಟಗಳು ಕಾಣಿಸ್ತಾ ಇದ್ದಾವೆ. ಒಂದು 10ರಿಂದ 15 ಬೆಟ್ಟಗಳಿರ್ಬೋದೇನೋ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಮೇಲಿಂದ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ರೇವಣ್ಣ ಸಿದ್ದೇಶ್ವರ ಬೆಟ್ಟ, ಹಂದಿಗುಂದಿ ಬೆಟ್ಟ, ಕೊಟಗಲ್ಲು ತಿಮ್ಮಪ್ಪನ ಬೆಟ್ಟ, ಸಾವನದುರ್ಗ, SRS ಹಿಲ್ಸ್, ಶೋಲೆ ಬೆಟ್ಟ, ಯತಿರಾಜಗಿರಿ, ಶಿವರಾಮಗಿರಿ, ಸೋಮಗಿರಿ, ಕೃಷ್ಣಗಿರಿ, ಸಿಡಿಲಕಲ್ಲು ಬೆಟ್ಟ, ಜಲಸಿದ್ದೇಶ್ವರ ಬೆಟ್ಟ ಇವೆಲ್ಲ ಇದ್ದಾವೆ ಅನಿಸುತ್ತಿಲ್ಲಿ. ಆಲ್ಮೋಸ್ಟ್ ರಾಮನಗರದ ಹಿಲ್ಸ್ ಎಲ್ಲ ಕಾಣಿಸುತ್ತೆ ಅನ್ಸುತ್ತಿಲ್ಲಿ. ಇಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ಕೆಳಕ್ಕೆ ಹೊರಟ್ವಿ. ಬೆಟ್ಟ ಹತ್ತು ಇಳಿದು ಸುಸ್ತಾಗೋಗಿತ್ತು. ನಮ್ಮತ್ತೆ ದೋಸೆ ಮತ್ತು ಚಪಾತಿ ಕಟ್ಕೊಂಡು ತಂದಿದ್ರು. ಹಾಗೆ ಫ್ಲಾಸ್ಕಲ್ಲಿ ಬಿಸಿ ಬಿಸಿ ಕಾಫಿ ಕೂಡ ತಂದಿದ್ರು. ತಿಂದ್ಕೊಂಡು ವಲ್ಚರ್ ಸ್ಯಾಂಚುರಿ ಹತ್ರ ಹೊರಟ್ವಿ. ಇಲ್ಲಿ ಹತ್ತಿರದಲ್ಲಿ ನಮಗೆಲ್ಲೂ ಹೋಟೆಲ್ಸ್ ಮತ್ತು ರೆಸ್ಟೋರೆಂಟ್ಸ್ ಕಾಣಲಿಲ್ಲ. ನೀವು ಮನೆಯಿಂದನೇ ಊಟ ಕಟ್ಕೊಂಬಂದರೆ ಒಳ್ಳೆಯದು. ಇದೇ ನೋಡಿ ವಲ್ಚರ್ ಸೆಂಚುರಿ. ರಾಮದೇವ್ರ ಬೆಟ್ಟದ ಎಂಟ್ರೆನ್ಸಲ್ಲೇ ಸಿಗುತ್ತೆ ಇದು. 2012ರಲ್ಲಿ ರಾಮದೇವರ ಬೆಟ್ಟನ ಫಸ್ಟ್ ವಲ್ಚರ್ ಸೆಂಚುರಿ ಇನ್ ಇಂಡಿಯಾ ಅಂತ ಡಿಕ್ಲೇರ್ ಮಾಡಿದ್ರು. ಪರಿಸರ ವ್ಯವಸ್ಥೆಯಲ್ಲಿ ರಣಹದ್ದುಗಳು ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಇದೆಂಗಪ್ಪ ಇದು ಅಂತ ಅನ್ಕೋತಿರ್ಬೋದು ನೀವು. ಈ ಹದ್ದುಗಳು ಪರಿಸರದಲ್ಲಿ ಸತ್ತೋಗಿರುವಂತಹ ಪ್ರಾಣಿ ಪಕ್ಷಿಗಳನ್ನು ಕೊಳ್ತೋಗೋಕ್ಕಿಂತ ಮುಂಚೆನೆ ತಿನ್ಬಿಡ್ತವೆ. ಅದರಿಂದ ಪರಿಸರ ರೋಗಗಳಿಂದ ಮುಕ್ತವಾಗಿ ಸ್ವಚ್ಛವಾಗಿರುತ್ತೆ. ಈ ನಡುವೆ ಹದ್ದುಗಳು ಕಾಣ್ತಾನೆ ಇಲ್ಲ. ಅದು ಯಾಕೆ ಅಂದರೆ ಡಿಕ್ಲೋಫೆನಾಕ್ ಅನ್ನೋ ಔಷಧಿ. ಇದು ಒಂದು ಪೇಯ್ನ್ ಕಿಲ್ಲರ್ ಡ್ರಗ್ ಆಗಿದೆ.
ಇದನ್ನ ಹಸು ಮತ್ತು ನಾಯಿಗಳಿಗೆ ಜ್ವರ ಮತ್ತು ಪೇಯ್ನ್ ಬಂದಾಗ ಕೊಡ್ತಿದ್ರು. ಈ ದನ ಕರು ನಾಯಿಗಳು ಯಾವತ್ತೋ ಒಂದಿನ ಸತ್ತೋದಾಗ ಇದನ್ನ ಹದ್ದುಗಳು ತಿಂದ್ಬಿಟ್ಟು ಆ ಹದ್ದುಗಳು ಕೂಡ ಸತ್ತೋಗ್ತಿದ್ವು. ಯಾಕೆ ಅಂದರೆ ಈ ಔಷಧಿ ಹದ್ದುಗಳಿಗೆ ಮಾರಕವಾದದ್ದು. ಇವಾಗೆಲ್ಲ ಜನರು ಎಜುಕೇಟೆಡ್ ಆಗಿರೋದ್ರಿಂದ ಈ ಪ್ರಾಣಿಗಳ ಡೆಡ್ ಬಾಡಿಗಳನ್ನು ಹೂತಾಕ್ತಾರೆ ಅಥವಾ ಸುಟ್ಟಾಕ್ಬಿಡ್ತಾರೆ. ಆದ್ರೂ ಇವಾಗ 90% ಹದ್ದುಗಳು ಜೀವ ಕಳ್ಕೊಂಡ್ಬಿಟ್ಟಿದ್ದಾವೆ. ಇವಾಗ ಈ ಹದ್ದುಗಳೆಲ್ಲ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ ಆಗೋಗ್ಬಿಟ್ಟಿದ್ದಾವೆ. ಹೀಗಂದ್ರೆ ಎಲ್ಲೋ ಒಂದೋ ಎರಡೋ ಕಾಣಿಸುತ್ತೆ ಅಷ್ಟೇ. ನಾವು ರಾಮದೇವ್ರ ಬೆಟ್ಟಕ್ಕೆ ಹೋದಾಗಂತೂ ಒಂದು ಕಾಣಿಸ್ಲಿಲ್ಲ. ಇಲ್ಲಿರೋ ಒಬ್ರು ಅರ್ಚಕರು ಏನು ಹೇಳಿದ್ರು ಅಂತಂದ್ರೆ, ಈ ಹದ್ದುಗಳು ರಾಮದೇವ್ರ ಬೆಟ್ಟದ ದೇವಸ್ಥಾನದ ಹತ್ರ ಸುಳಿಯೋದೇ ಇಲ್ವಂತೆ, ಯಾಕಂದ್ರೆ ಅವು ಮಾಂಸಾಹಾರಿಗಳಲ್ವಾ, ಅದಕ್ಕೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ.